ತಮಿಳುನಾಡಿನಲ್ಲಿ ಕ್ಷಣ ಕ್ಷಣಕ್ಕೂ ರಾಜಕೀಯ ಚಟುವಟಿಕೆಗಳು ಗರಿಗೆದರ್ತಾ ಇದ್ದಾವೆ. ಒಂದು ಕಡೆ ಅತಿ ಹೆಚ್ಚು ಸೀಟನ್ನು ಪಡ್ಕೊಂಡ್ರೂ ಕೂಡ ನಟ ವಿಜಯ್ ಅವರ ಟಿವಿಕೆ ಪಕ್ಷ ಆ ಮೆಜಾರಿಟಿ ಮಾರ್ಕನ್ನು ತಲುಪಲಿಕ್ಕೆ ಹರಸಾಹಸವನ್ನು ಪಡ್ತಾ ಇದೆ. ಇನ್ಫ್ಯಾಕ್ಟ್ ಒಂದು ದೊಡ್ಡ ಸರ್ಕಸ್ ಅನ್ನ ಮಾಡ್ತಾ ಇದೆ. ಮತ್ತೊಂದು ಕಡೆಯಲ್ಲಿ ಪೊಲಿಟಿಕಲ್ ಬದ್ಧವೈರಿಗಳು ಅಂತಾನೆ ಬಿಂಬಿತವಾಗಿರುವಂಥ DMK ಹಾಗೂ AIADMK ಈ ಎರಡು ಪಕ್ಷಗಳ ಮೈತ್ರಿ ಬಗ್ಗೆ ಕೂಡ ತಮಿಳುನಾಡಿನ ರಾಜಕೀಯದಲ್ಲಿ ಜೋರು ಚರ್ಚೆ ಆಗ್ತಾ ಇದೆ. ಸೊ ಈಗ ಪೊಲಿಟಿಕಲ್ ಚಿತ್ರಾನ್ನದಂತಹ ತಮಿಳುನಾಡು ಪಾಲಿಟಿಕ್ಸ್ ಈಗ ದೇಶದ ಅಟೆನ್ಷನ್ ಅನ್ನ ಗ್ರ್ಯಾಬ್ ಮಾಡಿದೆ. ಬೆಂಬಲದ ಆಟದಲ್ಲಿ ಯಾರಿಗೆ ಅಧಿಕಾರ ಅನ್ನುವಂಥ ಗೊಂದಲ ಈ ಕ್ಷಣಕ್ಕೂ ಕೂಡ ಅದು ಮುಂದುವರೆದಿದೆ. ಅವರನ್ನು ಬಿಟ್ಟು ಇವರನ್ನು ಬಿಟ್ಟು ಸರ್ಕಾರ ರಚನೆ ಮಾಡೋದು ಯಾರು? ಈ ಪ್ರಶ್ನೆಗೆ ಸ್ಟಾಲಿನ್ ಅವರ ಬಳಿ ಕೂಡ ಉತ್ತರ ಇಲ್ಲ, ವಿಜಯ್ ಅವರ ಬಳಿ ಕೂಡ ಉತ್ತರ ಇಲ್ಲ, ಪಳನಿಸ್ವಾಮಿ ಅವರ ಬಳಿ ಕೂಡ ಉತ್ತರ ಇಲ್ಲ. ಟಿವಿಕೆ ವಿಜಯ್ CM ಆಗೋದು ಸಾಧ್ಯನಾ ಅಥವಾ ಅಸಾಧ್ಯನಾ? ಸಿದ್ಧಾಂತ ಬೇರೆ, ಗುರಿ ಒಂದೇ. ಸೊ ಹೀಗಾಗಿ ತನ್ನ ಮಾತೃಪಕ್ಷವನ್ನ AIADMK ಸೇರ್ಕೊಳ್ಳುತ್ತಾ, ಮೈತ್ರಿ ಮಾಡಿಕೊಳ್ಳುತ್ತಾ, ಈ ಪ್ರಶ್ನೆ ಕೂಡ ಇದೆ. ಅಥವಾ ವಿಜಯ್ ಅವರ ಅಧಿಕಾರದ ಕನಸಿಗೆ ಕಾಂಗ್ರೆಸ್ನ ದೋಸ್ತಿಯೇ ಮುಳ್ಳಾಗುತ್ತಾ? ಈ ಎಲ್ಲ ಚರ್ಚೆಗಳು ತಮಿಳುನಾಡಿನ ರಾಜಕೀಯ ಪಡಸಾಲೆಯಲ್ಲಿ ತುಂಬ ಜೋರು ದೊಡ್ಡ ಮಟ್ಟದಲ್ಲಿ ನಡೀತಾ ಇದೆ. ಒಂದು ಕಡೆ ರಾಜ್ಯಪಾಲರು ಪ್ರಮಾಣ ವಚನಕ್ಕೆ ಆಹ್ವಾನ ಕೊಡ್ತಾ ಇಲ್ಲ, ಪದಗ್ರಹಣ ಕಾರ್ಯಕ್ರಮ ನಡೀತಾ ಇಲ್ಲ. ಇನ್ನೊಂದು ಕಡೆಯಲ್ಲಿ ಮ್ಯಾಜಿಕ್ ನಂಬರ್ ತಲುಪೋದಕ್ಕೆ ಸರ್ಕಸ್ ಮಾಡಲಾಗ್ತಾ ಇದೆ ಟಿವಿಕೆ ಕಡೆಯಿಂದ. ಇನ್ನೊಂದು ಕಡೆಯಲ್ಲಿ ಅಧಿಕಾರದಿಂದ ವಿಜಯ್ ಅವರನ್ನ ದೂರ ಇಡಬೇಕು ಅಂತ ಹೇಳಿ 1972ರಿಂದ ಬದ್ಧ ವೈರಿಗಳು, ಎಣ್ಣೆ ಸೀಗೆಕಾಯಿ, DMK AIADMK ಈ ಎರಡೂ ಪಕ್ಷಗಳು ಮೈತ್ರಿ ಮಾಡ್ಕೊಳ್ತಾವ ಅನ್ನುವಂಥ ಚರ್ಚೆ ಕೂಡ ಇದೆ. ಯಾಕಂದರೆ ಇವರ ಅಜೆಂಡಾ ಒಂದೇ, ಟಿವಿಕೆನ ಅಧಿಕಾರದಿಂದ ದೂರ ಇಡಬೇಕು, ವಿಜಯ್ CM ಆಗೋದ್ರಿಂದ ತಡಿಬೇಕು. ಸೊ ಹೀಗಾಗಿ ಬದ್ಧ ವೈರಿಗಳಾಗಿದ್ರೂ ಪರವಾಗಿಲ್ಲ, ಶತ್ರುವಿನ ಶತ್ರು ಮಿತ್ರ ಅನ್ನೋ ರೀತಿಯಲ್ಲಿ ಇಬ್ರು ಈಗ ಒಂದಾಗಿ ವಿಜಯ್ ಅವರನ್ನ ಅಧಿಕಾರದಿಂದ ದೂರ ಇಡ್ತಾರಾ ಗೊತ್ತಿಲ್ಲ. ಯಾವ ಪಾಸಿಬಿಲಿಟಿಯನ್ನು ಕೂಡ ತಳ್ಳಿ ಹಾಕುವಂಥ ಸಾಧ್ಯತೆ ಇಲ್ಲ. ಯಾಕಂದರೆ ಕ್ಷಣ ಕ್ಷಣಕ್ಕೂ ತಮಿಳುನಾಡಿನ ರಾಜಕೀಯ ಹೊಸ ಮಜಲಿಗೆ ತಿರುಗ್ತಾ ಇದೆ, ಮಜಲನ್ನು ಪಡ್ಕೊಳ್ತಾ ಇದೆ. ಆ್ಯಂಡ್ ಕ್ಷಣ ಕ್ಷಣಕ್ಕೂ ಆ ಟ್ವಿಸ್ಟ್ ಇನ್ನು ರೋಚಕವಾಗ್ತಾ ಸಾಗ್ತಾ ಇದೆ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.